ಆಕಾಶವಾಣಿ ವಿಶ್ವ ಬೊಜ್ಜುತನ ಜಾಗೃತಿ ದಿನದ ಸಂದರ್ಭದಲ್ಲಿ ಬೊಜ್ಜುತನ ಕಾರಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಎಂಡೋಕ್ರೈನಾಲಜಿ ಮತ್ತು ಡಯಾಬಿಟಿಸ್ ತಜ್ಞರಾದ ಡಾಕ್ಟರ್ ಲಕ್ಷ್ಮೀ ನಾಗೇಂದ್ರ ಅವರೊಂದಿಗೆ ಮಾತುಕತೆ ಕೇಳೋಣ. ಕೇಳುವರೆ, ಬೊಜ್ಜುತನ ಇತ್ತೀಚೆಗೆ ತುಂಬ ಜನರನ್ನ ಕಾಡ್ತಾ ಇದೆ. ಬೇರೆ ಬೇರೆ ಕಾರಣಕ್ಕಾಗಿ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಈ ಬೊಜ್ಜುತನದ ಸಮಸ್ಯೆಯಿಂದ ನರಳ್ತಾ ಇದ್ದಾರೆ. ಏನಿದು ಸಮಸ್ಯೆ? ಬೊಜ್ಜುತನಕ್ಕೆ ಕಾರಣ ಏನು? ಇದಕ್ಕೆ ಚಿಕಿತ್ಸೆ ಏನು ದೊರೀತಾ ಇದೆ ಇವಾಗ? ಇದನ್ನ ತಡೆಗಟ್ಟಬಹುದಾ ಅಥವಾ ಬರದೇ ಇರೋ ಹಾಗೆ ನಾವೇನಾದ್ರೂ ಮುನ್ನೆಚ್ಚರಿಕೆಗಳನ್ನು ತಗೊಳ್ಬಹುದಾ? ಈ ಎಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ಲಿಕ್ಕೆ ಮೈಸೂರಿನ ಎಂಡೋಕ್ರೈನಾಲಜಿ ಮತ್ತು ಡಯಾಬಿಟಿಸ್ ತಜ್ಞರಾಗಿರುವ ಡಾಕ್ಟರ್ ಲಕ್ಷ್ಮೀ ನಾಗೇಂದ್ರ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಲಕ್ಷ್ಮೀ ನಾಗೇಂದ್ರ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಡಾಕ್ಟ್ರೆ, ಮಕ್ಕಳಲ್ಲೂ ಬೊಜ್ಜುತನ ನೋಡ್ತೀವಿ. ಕೂತು ಕೂತು ಡುಮ್ಮ ಆಗಿದ್ದಾನೆ ಅಂತಲೇ ಬೈಸ್ಕೊತಾರೆ. ಆಮೇಲೆ ದೊಡ್ಡವರಲ್ಲಿ ಹೊಟ್ಟೆ ಬಂದಿದೆ ಅಂತಲೇ ಅಣಗಿಸ್ತಾರೆ. ಅದರಲ್ಲೂ ಗಂಡು ಮಕ್ಕಳಿಗಂತೂ ತುಂಬಾ ಕಾಡ್ತಾರೆ. ಇದು ರೋಗನಾ ಅಥವಾ ನಾವಾಗ ಮಾಡ್ಕೊಂಡಿರೋದ? ಈಗ ನೀವು ಹೇಳ್ದಂಗೆ ಇತ್ತೀಚೆಗೆ ಜಾಸ್ತಿ ಆಗಿದೆ. ಮಕ್ಕಳಲ್ಲೂ ಸಹ ನಾವು ನೋಡ್ತೀವಿ, ನೀವು ನಂಬೋದಿಲ್ಲ, 3 ವರ್ಷದ ಮಕ್ಕಳನ್ನೂ ಸಹ ಕರ್ಕೊಂಡ್ಬರ್ತಾರೆ, ತುಂಬಾ ಜಾಸ್ತಿ ವೆಯ್ಟ್ ಆಗ್ತಾ ಇದೆ ಅಂತ. ಸೊ ನಾವು ಬೊಜ್ಜುತನದ ಕಾರಣಗಳು ನೋಡಿದಾಗ, ಈಗ ಒಬೆಸಿಟಿ ಅಥವಾ ಬೊಜ್ಜುತನ ಅಂತ ಏನ್ ಹೇಳ್ತೀವಿ, ಡೆಫಿನೆಟ್ಲಿ ಇದೊಂದು ರೋಗನೇ. ಯಾಕೆ ಅಂತ ನೀವು ಕೇಳ್ಬೋದು. ಎಲ್ಲರಿಗೂ ಇರುತ್ತೆ, ಆದ್ರೂ ರೋಗ ಅಂತ ನಾವು ಹೇಳಕ್ ಆಗತ್ತ ಅಂತ. ಯಾಕೆಂದ್ರೆ ಇದರಿಂದ ನಮ್ಗೆ ತುಂಬಾ ಡಿಸ್ಅಡ್ವಾಂಟೇಜಸ್ ಇದೆ. ಈಗ ಯಾರಿಗಾರು ವೇಟ್ ಜಾಸ್ತಿ ಆದ್ರೆ ಅದರಿಂದ ಆಗುವ ತೊಂದರೆಗಳು ಹಲವಾರಿದೆ. ನೀವು ಅದನ್ನ ಗಮನಿಸಿರ್ಬೋದು, ಇಲ್ಲದೆ ಇರ್ಬೋದು. ಫಾರ್ ಎಕ್ಸಾಂಪಲ್, ಈಗ ವೇಟ್ ತುಂಬಾ ಜಾಸ್ತಿ ಇದೆ ಅಂದ್ರೆ ರಾತ್ರಿ ಗೊರ್ಕೆ ತುಂಬಾ ಜಾಸ್ತಿ ಆಗುತ್ತೆ. ನೀವು ನೋಡಿರ್ಬೋದು, ಸುಮಾರು ಜನ ಅದನ್ನ ನೋಟಿಸ್ ಮಾಡಿರ್ಬೋದು. ಸೊ ಇದಕ್ಕೇನೆ ನಾವು ಒಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ ಅಂತ ಹೇಳ್ತೀವಿ. ಅಂದ್ರೆ ಅವ್ರಿಗೆ ಕರೆಕ್ಟ್ ಆಗಿ ಉಸಿರಾಡೋದಿಕ್ಕೆ ಆಗೋದಿಲ್ಲ ಆ ಬೊಜ್ಜುತನದಿಂದ. ಈ ಉಸಿರಾಟ ಕರೆಕ್ಟ್ ಆಗಿ ಆಗ್ತಾ ಇಲ್ಲ ಅಂದ್ರೆ ಏನಾಗುತ್ತೆ, BP ಜಾಸ್ತಿ ಆಗುತ್ತೆ, ಇನ್ಫ್ಲಮೇಟರಿ ಪ್ರಾಸೆಸಸ್ ಜಾಸ್ತಿ ಆಗುತ್ತೆ, ಶುಗರ್ ಬರುತ್ತೆ. ಈಗ ಸುಮಾರು ಜನ ಆರ್ಥೋಪೆಡಿಷಿಯನ್ಸ್ ಕೂಡ ರೆಕಗ್ನೈಸ್ ಮಾಡ್ತಾ ಇದ್ದಾರೆ, ಈ ಬೊಜ್ಜುತನದಿಂದನೇ ಮಂಡಿ ಮೇಲೆ ಜಾಸ್ತಿ ಪ್ರೆಷರ್ ಬಿದ್ದು ಮಂಡಿ ನೋವು ಆಗಿರೋದು. ಸೊ ಇದಕ್ಕೆ ಮೂಲ ಕಾರಣ ಬೊಜ್ಜುತನ. ಸೊ ನಾವು ಮಂಡಿ ನೋವನ್ನ ಟ್ರೀಟ್ ಮಾಡ್ಬೇಕಂದ್ರೆ ಬೊಜ್ಜುತನನ ಟ್ರೀಟ್ ಮಾಡ್ಬೇಕು. ಡಾಕ್ಟರ್ ಹೇಳಿರ್ತಾರೆ ಮೊದಲು ತೂಕ ಇಳಿಸ್ರಿ ಅಂತೇಳಿ. ಸೊ ಈಗ ನಾವು ಒಂದು 5-10 ವರ್ಷದ ಮುಂಚೆ ಬೊಜ್ಜುತನ, ಒಬೆಸಿಟಿ ಯಾಕೆ ಆಗ್ತಾ ಇದೆ ಅಂದ್ರೆ, ಎಲ್ಲರೂ ನೀವು ತಿಂದಿದ್ದು ಜಾಸ್ತಿ ಆಯ್ತು, ನೀವು ಜಾಸ್ತಿ ಎಕ್ಸರ್ಸೈಸ್ ಮಾಡ್ತಾ ಇಲ್ಲ ಅಂತ ಎಲ್ಲ ಇದೊಂದೇ ಕಾರಣ ಅಂತ ಅನ್ಕೊಂಡಿದ್ರು. ಸೊ ಜೆನೆಟಿಕ್ಸ್ ಅಂತ ಏನ್ ಹೇಳ್ತೀವಿ, ಅದು ಇದರಲ್ಲಿ ತುಂಬಾ ಮೇಜರ್ ಪಾರ್ಟ್ ಪ್ಲೇ ಮಾಡುತ್ತೆ. ಸೊ ನಿಮ್ಗೆ ಜೆನೆಟಿಕಲಿ ಪ್ರೀಡಿಸ್ಪೋಸ್ಡ್ ಆಗಿದ್ದು, ನಿಮ್ಮ ಲೈಫ್ ಸ್ಟೈಲ್ ಸರಿಯಾಗಿಲ್ಲ ಅಂದ್ರೆ ಬೊಜ್ಜುತನ ಬಂದೇ ಬರುತ್ತೆ. ಸೊ ಇದು ಮೇಜರ್ ಕಾಂಟ್ರಿಬ್ಯೂಟರ್, ಜೆನೆಟಿಕ್ಸ್ ಅಂಡ್ ಲೈಫ್ ಸ್ಟೈಲ್. ನಾವು ನಮ್ಮ ಜೀವನ ರೀತಿ ಶೈಲಿ ಹೇಗಿದೆ ಅನ್ನೋದು ಇದನ್ನ ಡಿಟರ್ಮೆಂಟ್ ಮಾಡುತ್ತೆ. ಇದಲ್ಲದೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಕೂಡ ಆಗ್ಬೋದು. ಫಾರ್ ಎಕ್ಸಾಂಪಲ್, ಕುಶಿಂಗ್ಸ್ ಡಿಸೀಸ್ ಅಂತ ಹೇಳ್ತೀವಿ. ಇದು ನಾನು ಮೊದಲೇ ಸಹ ಇಲ್ಲಿ ನಾನು ಡಿಸ್ಕಸ್ ಮಾಡಿದ್ದೀನಿ. ಸೊ ಈ ಪೇಷಂಟ್ಸ್ ನ ನಾವು ಎಂಡೋಕ್ರೈನಾಲಜಿಸ್ಟ್ ತುಂಬಾ ನೋಡ್ತೀವಿ. ಕುಶಿಂಗ್ಸ್ ಡಿಸೀಸ್ ಅಂದ್ರೆ ಏನ್ ಹೇಳ್ತೀವಿ, ನಿಮ್ಮ ದೇಹದಲ್ಲಿ ಕಾರ್ಟಿಸಾಲ್ ಎಕ್ಸೆಸ್ ಜಾಸ್ತಿ ಆದ್ರೆ, ಅಂದ್ರೆ ಸ್ಟ್ರೆಸ್ ಅಲ್ಲೂ ಕಾರ್ಟಿಸಾಲ್ ಎಕ್ಸೆಸ್ ಆಗುತ್ತೆ. ಬಟ್ ಆ ತರ ಅಲ್ಲ, ನಿಮ್ಮ ಅಡ್ರಿನಲ್ ಗ್ಲ್ಯಾಂಡ್ ಅಥವಾ ಪಿಟ್ಯೂಟರಿ ಗ್ಲ್ಯಾಂಡ್ ಅಲ್ಲಿ ಏನಾದ್ರು ಸಮಸ್ಯೆ ಬಂದು ಕಾರ್ಟಿಸಾಲ್ ಜಾಸ್ತಿ ಆಗಿ ಈಗ ನಿಮ್ಗೆ ಈ ಬೊಜ್ಜುತನ ಬರ್ಬೋದು. ಮಕ್ಕಳಲ್ಲಿ ಎಸ್ಪೆಷಲಿ ಎಂಡೋಕ್ರೈನ್ ಕಾಸಸ್ ತುಂಬಾ ಕಾಮನ್. ಸೊ 3 ವರ್ಷದಲ್ಲೇ 4 ವರ್ಷದಲ್ಲೇ ದಪ್ಪ ಆಗ್ತಾ ಇದ್ದಾರೆ, 6 ವರ್ಷದಲ್ಲೇ ದಪ್ಪ ಆಗ್ತಾ ಇದ್ದಾರೆ ಅಂದ್ರೆ ಜೆನೆಟಿಕ್ ಕಾಸಸ್, ಎಂಡೋಕ್ರೈನ್ ಕಾಸಸ್, ಮೋನೋಜೆನಿಕ್ ಒಬೆಸಿಟಿ ಅಂತ ಹೇಳ್ತೀವಿ. ಅಂದ್ರೆ ಇದಕ್ಕೆ ಮೂಲ ಕಾರಣ ಬೇರೆ. ಸೊ ಯಾವ ತರ ಬಂದಿದೆ, ಏನಕ್ಕೆ ಬಂದಿದೆ ಅಂತ ಫಸ್ಟ್ ನೋಡಿದಾಗ ನಮ್ಗೆ ಅದ್ರದ್ದು ಟ್ರೀಟ್ಮೆಂಟ್ ಈಸಿ ಆಗುತ್ತೆ. ಎಲ್ಲರಿಗೂ ಒಂದೇ ತರ ಟ್ರೀಟ್ಮೆಂಟ್ ಕೊಡೋದಕ್ಕೆ ಆಗೋದಿಲ್ಲ. ಸೊ ಫಸ್ಟ್ ನೋಡಿದಾಗ ಇದು ಇವರ ಜೀವನ ಶೈಲಿಯಿಂದ ಆಗಿದೆ ಅಂತ ಗೊತ್ತಾದಾಗ ನಾವ್ ಅವ್ರಿಗೆ ಏನ್ ತಿನ್ಬೇಕು ಅಂತ ಹೇಳಕ್ ಮೊದ್ಲು ನೀವೇನ್ ತಿಂತಾ ಇದ್ದೀರಾ ಅಂತ ಕೇಳ್ಬೇಕು. ಸೊ ಈಗ ನಾವು ಮೈಸೂರಲ್ಲಿ ಇದೀವಿ, ಕರ್ನಾಟಕ, ಸೌತ್ ಇಂಡಿಯಾ. ಈಗ ನೀವು ದಿನ ಬೆಳಗ್ಗೆ ಬರೀ ಬ್ರೋಕೊಲಿ ತಿನ್ನಿ ಅಂದ್ರೆ ಯಾರು ತಿನ್ನೋದಿಲ್ಲ. ನಾನು ಬೇರೆ ನಾವು ಬೇರೆ ಡಾಕ್ಟರ್ ಹತ್ರ ಹೋಗ್ತೀವಿ ಅಂತ ಹೇಳ್ತಾರೆ. ಸೊ ನಾವು ಫಸ್ಟ್ ಏನ್, ಈಗ ನಾನು ಯಾರನ್ನೇ ಕೇಳಿದ್ರು ಬೆಳಗ್ಗೆ ಏನ್ ತಿಂತೀರಾ, ಇಡ್ಲಿ, ದೋಸೆ, ರೊಟ್ಟಿ, ಇದು ಕಾಮನ್. ರವೆ, ಉಪ್ಪಿಟ್ಟು ತಿಂತೀನಿ, ಇನ್ನೇನ್ ತಿನ್ನಕ್ಕಾಗತ್ತೆ, ಎಲ್ಲರೂ ಅದೇ ತಿಂತಾರೆ, ನಾನು ಅದೇ ತಿಂತೀನಿ, ಚಪಾತಿ. ಸೊ ಈಗ ನಾನು ಇವ್ರಿಗೆ ಇಡ್ಲಿ, ದೋಸೆ, ಚಪಾತಿ, ಇಡ್ಲಿ ಅಥವಾ ಉಪ್ಪಿಟ್ಟು ಬಿಡಿ ಅಂತ ಹೇಳೋದಕ್ಕಾಗಲ್ಲ. ಸೊ ನಾವ್ ಏನ್ ಮಾಡ್ತೀವಿ, ಇಡ್ಲಿನೇ ಹೇಗೆ ಹೆಲ್ತಿಯಾಗಿ ಮಾಡ್ಬೋದು, ದೋಸೆನೆ ಹೇಗೆ ಹೆಲ್ತಿಯಾಗಿ ಮಾಡ್ಬೋದು. ಈಗ ನೀವು ಅಕ್ಕಿ ಉಪಯೋಗಿಸಿದ್ರೆ ಇಡ್ಲಿಗೆ, ದೋಸೆಗೆ ಅದು ಜಾಸ್ತಿ ಕಾರ್ಬೋಹೈಡ್ರೇಟ್ಸ್ ಆಗುತ್ತೆ. ನೀವು ಅದು ಕಾಳಲ್ಲೂ ಸಹ ಮಾಡ್ಬೋದು. ಸೊ ಉಪ್ಪಿಟ್ಟುನು ನಾವು ಹೆಲ್ತಿಯಾಗಿ ಮಾಡ್ಬೋದು. ಸೊ ವೇಟ್ ಕಡಿಮೆ ಆಗೋ ತರ ನೀವು ತಿಂತಾ ಇರೋದನ್ನೇ ನಾಳೆನೂ ತಿಂದ್ರೆ ನಿಮ್ದು ವೇಟ್ ಹೆಂಗೆ ಕಮ್ಮಿ ಆಗುತ್ತೆ ಅಂತ ನಾವೊಂದು ಏನ್ ಹೇಳ್ತೀವಿ, ಡಯಟ್ ಪ್ರಿಸ್ಕ್ರಿಪ್ಷನ್ ಕೊಡ್ತೀವಿ. ಸೊ ವೇಟ್ ಲಾಸ್ ಅಲ್ಲಿ ಹೇಳಿದಾಗ ಡಯಟ್ ಮೇಜರ್ ಪಾರ್ಟ್, ಎಕ್ಸಸೈಸ್ ಕೂಡ ಇಂಪಾರ್ಟೆಂಟ್, ಬಟ್ ನಾವು 70 to 80% ವೇಟ್ ಲಾಸ್ ನಿಮ್ ಡಯಟ್ಟೇ ಡಿಸೈಡ್ ಮಾಡುತ್ತೆ.
ಸುಮಾರು ಜನ ಪೇಷಂಟ್ ನಾನು ಹೇಳಕ್ ಮುಂಚೆನೆ ಆಯ್ತು ಡಾಕ್ಟರ್ ನೀವ್ ಹೇಳ್ತೀರಾ ಈಗ ನೀವೇನು ತಿನ್ಬೇಡಿ ಬರೀ ಓಡಾಡಿ ಅಂತ ಹೇಳ್ತೀರಾ ನಂಗೆ ಮಾಡಕ್ ಆಗಲ್ಲ ಅಂತ. ಆ ತರ ಅದು ಒಂದು ಏನ್ ಹೇಳ್ತೀವಿ ಮಿತ್ ಬೇಡ. ಸೊ ತಿನ್ಬೇಕು, ಹೊಟ್ಟೆ ತುಂಬುವಷ್ಟು ತಿನ್ಬೇಕು, ಬಟ್ ಕ್ವಾಲಿಟಿ ಚೇಂಜ್ ಮಾಡಬೇಕು. ಸೊ ನೀವು ತಿನ್ನೋಂಥ ಪದಾರ್ಥ ಏನು ಅಂತ ನಾವು ಅಸೆಸ್ ಮಾಡಿ ಅದ್ರ ಕ್ವಾಲಿಟಿ ಚೇಂಜ್ ಮಾಡಿದ್ರೆ, ಕಾರ್ಬೋಹೈಡ್ರೇಟ್ ಅಂಶ ಕಮ್ಮಿ ಮಾಡಿದ್ರೆ ವೆಯ್ಟ್ ಕಮ್ಮಿ ಆಗುತ್ತೆ. ಈಗ ನಾವು ವೆಯ್ಟ್ ಕಮ್ಮಿ ಮಾಡಬೇಕು ಅಂದ್ರೂ ಸುಮಾರು ಜನ ಏನ್ ಅನ್ಕೋತಾರೆ, ನಾನೊಂದು 20 kg ಕಮ್ಮಿ ಆಗ್ಬೇಕು, 30 kg ಕಮ್ಮಿ ಆಗ್ಬೇಕು ಆದ್ರೇನೆ ಅದು ವೆಯ್ಟ್ ಲಾಸ್ ಅಂತ ಸಕ್ಸಸ್ ಅಂತ. ಆ ತರ ಇಲ್ಲ. 5-10% ವೆಯ್ಟ್ ಕಮ್ಮಿ ಆದ್ರೆ ನಿಮ್ದು BP ಕಂಟ್ರೋಲಿಗೆ ಬರುತ್ತೆ. 10% ಹತ್ತತ್ರ ವೆಯ್ಟ್ ಲಾಸ್ ಆದ್ರೆ ನಿಮ್ದು BP ಮಾತ್ರೇನೂ ಕೂಡ ನಿಲ್ಲಿಸಬಹುದು. ಕೆಲವು ಸಲ ಡಯಾಬಿಟಿಸ್ ರೆಮಿಷನ್ ಅಂತ ಏನ್ ಹೇಳ್ತೀವಿ, ಈಗ ಒಂದ್ಸತಿ ಡಯಾಬಿಟಿಸ್ ಬಂದ್ರೆ, ಕೆಲವು ತರ ಡಯಾಬಿಟಿಸ್ ಪರ್ಮನೆಂಟ್ ಇರುತ್ತೆ, ಬಟ್ ಕೆಲವು ತರ ಎಸ್ಪೆಷಲಿ ಟೈಪ್ 2 ಡಯಾಬಿಟಿಸ್ ಅಲ್ಲಿ ನೀವು ದಪ್ಪ ಇದ್ದು ನಿಮ್ಗೆ ಇತ್ತೀಚೆಗೆ ಡಯಾಬಿಟಿಸ್ ಬಂದಿದೆ, ಒಂದು 4-5 ವರ್ಷದ ಹಿಂದೆನೆ ಬಂದಿದೆ ಡಯಾಬಿಟಿಸ್, ನಿಮ್ದು ವೇಟ್ ಜಾಸ್ತಿ ಇದೆ ಅಂದ್ರೆ ಮೋಸ್ಟ್ಲಿ ಇದು ನಿಮ್ ವೇಟ್ ರಿಲೇಟೆಡ್ ಬಂದಿರೋದು. ನಿಮ್ ವೇಟ್ ಕಮ್ಮಿ ಮಾಡಿದ್ರೆ ಮಾತ್ರೇನೂ ಸಹ ನಿಲ್ಲಿಸಬಹುದು. ಸೊ ಇದು ಸುಮಾರು ಜನಕ್ಕೆ ಗೊತ್ತಿರೋದೇ ಇಲ್ಲ. ರಿವರ್ಸಲ್ ಅನ್ನೋದು ಇವಾಗ ಬಳಕೆಯಲ್ಲಿರೋ ಪದ. ಡಯಾಬಿಟಿಸ್ ರೆಮಿಷನ್ ಅಂತ ಏನ್ ಹೇಳ್ತೀವಿಲ್ಲ, BP ರೆಮಿಷನ್, ಹೈಪರ್ ಟೆನ್ಷನ್ ರೆಮಿಷನ್ ಅಂತ ಏನ್ ಹೇಳ್ತೀವಿ, ಇದೆಲ್ಲ ವೇಟ್ ರಿಲೇಟೆಡ್. ಸೊ ನೀವು ಕೇಳಿದ ಮೊದಲನೇ ಕ್ವೆಶ್ಚನ್ ಏನಂದ್ರೆ ಇದು ಒಂದು ರೋಗನ ಅಂದ್ರೆ ಡೆಫಿನೆಟ್ಲಿ ಈ ಎಲ್ಲದಕ್ಕಿಂತ ಇದು ಒಂದು ದೊಡ್ಡ ರೋಗ. ಯಾಕೆಂದ್ರೆ ಈ ಎಲ್ಲದಕ್ಕೂ ಮೂಲ ಕಾರಣ ಇದೆ. ಮತ್ತೆ ನಾವು ವಯಸ್ಸಾದವರಲ್ಲಿ ಇದೆಲ್ಲ ಬರುತ್ತೆ. ನನ್ಗೆ ಒಂದು 25 ವರ್ಷ 30 ವರ್ಷದ ಹೆಣ್ಮಕ್ಳು ಬಂದು PCOS ಅಂತ ಏನ್ ಹೇಳ್ತೀವಿ, ಅದು ಒಂದು ದೊಡ್ಡ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿದೆ. ಸೊ PCOSಗೆ ಏನ್ ಮಾಡ್ತಾರೆ, ಯೂಶಲಿ ಮಾತ್ರೆಗಳು ತಗೋತಾರೆ. ಪೀರಿಯಡ್ಸ್ ಆಗೋದಿಲ್ಲ ಅವ್ರಿಗೆ, ಮುಖದಲ್ಲಿ ಕೂದಲು ಜಾಸ್ತಿ ಬಂದಿರ್ಬೋದು, ಅದಕ್ಕೆ ಏನ್ ಮಾಡ್ತಾರೆ, ಪೀರಿಯಡ್ಸ್ ಬರಕ್ಕೆ ಮಾತ್ರೆ ತಗೋತಾರೆ, ತಿಂಗಳು ಮಾತ್ರೆ ತಗೋತಾರೆ. ಮಾತ್ರೆ ತಗೊಂಡಾಗ ಪೀರಿಯಡ್ಸ್ ಬರುತ್ತೆ, ನಿಲ್ಲಿಸಿದಾಗ ಪೀರಿಯಡ್ಸ್ ಬರೋದಿಲ್ಲ. ಸೊ ಇದ್ರಲ್ಲೂ ಕೂಡ ಒಬೆಸಿಟಿ ಒಂದು ದೊಡ್ಡ ಫ್ಯಾಕ್ಟರ್. ಸೊ ವೇಟ್, ನಂಗೆ ಸುಮಾರು ಜನ ಪೇಷಂಟ್ಸ್ ಇದ್ದಾರೆ, ಆ ಮಾತ್ರೆ ಎಲ್ಲ ನಿಲ್ಸಿ ವೇಟ್ ಕಮ್ಮಿ ಮಾಡಿದ್ರೆ 5% ಅಷ್ಟೇ. ಅಂದ್ರೆ ಎಕ್ಸಾಂಪಲ್ 5% ಅಂದ್ರೆ ಎಷ್ಟು, 70 kg ಇದ್ದವರಲ್ಲಿ 3.5 kg, 60 kg ಇದ್ದವರಲ್ಲಿ 3 kg ಕಮ್ಮಿ ಮಾಡಿದ್ರೆ ನಿಮ್ಗೆ ಮಾತ್ರೆ ಇಲ್ದೇನೆ ಸಹ ಪೀರಿಯಡ್ಸ್ ಬರುತ್ತೆ. ಅದ್ ಮಾಡ್ಬೋದಲ್ವಾ? 10% ಇಲ್ಲ ಅಂದ್ರೆ ಬೇಗನೆ ಆಗ್ತದೆ, ಅಥವಾ 5% ಅಂದ್ರೆ 3-4 kg ಮಾಡ್ಬೋದು, ಅದು ಈಸಿ. ಈಗ ನೀವೇ ಮಾಡಿ ಅಂದ್ರೆ ಈಗ ಏನ್ ಮಾಡ್ತಾರೆ ಪೇಷಂಟ್ಸ್, ಹೋಗಿ ಒಂದು ತಿಂಗಳು ಏನು ತಿನ್ನೋದಿಲ್ಲ, ಬರೀ ವೆಜಿಟೇಬಲ್ಸ್ ಡಯಟ್ ಮಾಡ್ತಾರೆ. ಸೊ ಅದು ಕೂಡ ತಪ್ಪು. ಯಾಕೆಂದ್ರೆ ನಾವು 3-4 kg ಕಮ್ಮಿ ಮಾಡೋದು ದೊಡ್ಡ ವಿಷಯ ಅಲ್ಲ. ಆ 3-4 kg ಕಮ್ಮಿ ಆಗಿರೋದು ಸಸ್ಟೈನಬಿಲಿಟಿ ಅಂತ ಏನ್ ಹೇಳ್ತೀವಿ, ಅದನ್ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಯಾಕೆಂದ್ರೆ ನಿಮ್ದು ಫುಡ್ ಹ್ಯಾಬಿಟ್ಸ್ ಅದೇ ತರ ಕನ್ಸಿಸ್ಟೆಂಟ್ ಆಗಿರ್ಬೇಕು. ಸೊ ನಿಮ್ಗೆ ವೇಟ್ ಲಾಸ್ ಮಾಡ್ಬೇಕಂದ್ರೆ ನೀವು ಆಕ್ಚುಲಿ ಅದರಲ್ಲಿ ಎಕ್ಸ್ಪರ್ಟ್ ಆಗಿರೋರ್ದು ಒಂದು ಅಡ್ವೈಸ್ ತಗೋಬೇಕು. ಯಾಕೆಂದ್ರೆ ಈಗ ನೀವೇ ಇವತ್ತು ಏನೇ ತಿನ್ನೋದನ್ನೇ ಬಿಟ್ಬಿಡ್ತಾರೆ, ಅಂದ್ರೆ ತಿಂಡಿ ತಿನ್ನಲ್ಲ, ಊಟ ಮಾಡಲ್ಲ, ನಾನು ಬರೀ ರಾತ್ರಿ ಊಟ ಮಾಡ್ತೀನಿ, ಇಲ್ಲ ಬರೀ ಮಧ್ಯಾಹ್ನ ಊಟ ಮಾಡ್ತೀನಿ ಅಂತ. ಈ ತರ ಎಷ್ಟು ತಿಂಗಳು ಮಾಡ್ಬೋದು? 1 ತಿಂಗಳು ಮಾಡ್ಬೋದು, 2 ತಿಂಗಳು ಮಾಡ್ಬೋದು, ಅಟ್ ದ ಮೋಸ್ಟ್ 3 ತಿಂಗಳು ಮಾಡ್ಬೋದು. ಬಟ್ ನೀವು ಆ ತರ ಮಾಡೋದು ಬಿಟ್ಟಾಗ ಆ ವೇಟ್ ಎಲ್ಲ ವಾಪಸ್ ಬರುತ್ತೆ. ಸೊ ನೀವು ನಿಮ್ದು ವೇಟ್ ಲಾಸ್ ಜರ್ನಿಯಲ್ಲಿ ಫಸ್ಟ್ ಡೇ ನೀವು ಡಯಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ನೀವು ಒಂದು ಪ್ರಶ್ನೆ ನಿಮ್ಮಲ್ಲೇ ಕೇಳ್ಕೋಬೇಕು, ಇವತ್ತು ಮಾಡೋದು ನಾನು ಇನ್ನು 2 ವರ್ಷ ಬಿಟ್ಟು ಮಾಡೋದಿಕ್ ಆಗತ್ತಾ ಅಂತ. ಸೊ ಮಾಡೋದಿಕ್ಕೆ ಆಗತ್ತೆ ಅಂದ್ರೆ ಆ ಡಯಟ್ ನ ಫಾಲೋ ಮಾಡಬೇಕು. ಮಾಡೋದಿಕ್ಕೆ ಆಗಲ್ಲ ಅಂತ ನಿಮ್ಗೆ ಅನ್ಸಿದ್ರೆ, ಈಗ ನೀವು ಡಯಟಿಷಿಯನ್ ಸುಮಾರು ಜನ ನಿಮ್ಗೆ ಗೊತ್ತೀಗ ಇಂಟರ್ನೆಟ್ ಅಲ್ಲಿ ಕ್ವಾಲಿಫೈಡ್ ಆಗಿಲ್ದೇ ಇರೋರು ಕೂಡ ನಾವು ಡಯಾಬಿಟಿಸ್ ರಿವರ್ಸಲ್ ಮಾಡ್ತೀವಿ, ಅದ್ ಮಾಡ್ತೀವಿ, ವೇಟ್ ಕಮ್ಮಿ ಮಾಡ್ತೀವಿ ಅಂತ. ಅವ್ರೇನ್ ಮಾಡ್ತಾರೆ, ಒಂದು 3 ತಿಂಗಳು ತುಂಬಾ ವೆರಿ ಲೋ ಕ್ಯಾಲರಿ ಡಯಟ್ ಕೊಡ್ತಾರೆ, ಅವಾಗ ವೇಟ್ ಲಾಸ್ ಆಗುತ್ತೆ. ಅದಾದ್ಮೇಲೆ ಏನು, 3 ತಿಂಗಳಾದ್ಮೇಲೆ ಏನು, ವೇಟ್ ಮೇಂಟೈನ್ ಆಗ್ಬೇಕಲ್ಲ. ಸೊ ನೀವು ಮತ್ತೆ ವಾಪಸ್ ನೀವು ಹೇಗ್ ತಿಂತಾ ಇದ್ರಿ ಅದಕ್ಕೆ ವಾಪಸ್ ಹೋದ್ರೆ ಆ ವೇಟ್ ಎಲ್ಲ ಬರುತ್ತೆ. ಸೊ ಫಸ್ಟ್ ಡೇ ಇಂದ ಈಗ ನಾನು ಇವತ್ತು ಏನ್ ತಿಂತೀನಿ, ಇದನ್ನ ನಾನು 2 ವರ್ಷ ಆದ್ಮೇಲೂ ತಿನ್ನಕ್ ಆಗತ್ತಾ ಅಂತ ನಿಮ್ಮನ್ನೇ ನೀವು ಕೇಳ್ಕೊಂಡು ಅದಕ್ಕೆ ಉತ್ತರ ಎಸ್ ಅಂತಿದ್ರೆ ಆ ಡಯಟ್ ನ ಫಾಲೋ ಮಾಡ್ಬೇಕು. ಸೊ ನಾನು ಹೇಳ್ದಂಗೆ ಡಯಟ್, ಲೈಫ್ ಸ್ಟೈಲ್ ಚೇಂಜಸ್, ಎಕ್ಸರ್ಸೈಸ್, ಇದು ಫಸ್ಟ್ ಟ್ರೀಟ್ಮೆಂಟ್ ಒಬೆಸಿಟಿಗೆ. ಒಬೆಸಿಟಿ ಅಲ್ಲದೆ ನಾನು ಹೇಳಿದ್ನಲ್ಲ, ಇದ್ರ ಜೊತೆ ಇರೋ BP, ಶುಗರ್, PCOS, ಒಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ, ಆಸ್ಟಿಯೋಆರ್ಥರೈಟಿಸ್, ಕ್ಯಾನ್ಸರ್ಗೂ ಕೂಡ ಒಬೆಸಿಟಿ ರಿಸ್ಕ್ ಫ್ಯಾಕ್ಟರ್. ಸೊ ಇದಕ್ಕೆಲ್ಲ ಮೇಜರ್ ಟ್ರೀಟ್ಮೆಂಟ್ ಅಂದ್ರೆ ಕರೆಕ್ಟ್ ಫುಡ್. ಡಯಟ್ ಅಂದ್ರೆ ಏನು ತಿಂದೇ ಇರೋದಲ್ಲ, ಒಂದು ಸ್ಟ್ರಕ್ಚರ್ಡ್ ಫುಡ್ ಅಂತ ಏನ್ ಹೇಳ್ತೀವಿ ಅದನ್ನ ನಾವು ಎಂಡೋಕ್ರೈನಾಲಜಿಸ್ಟ್ ನಿಮ್ಗೆ ಹೇಳ್ಕೊಡ್ತೀವಿ, ಯಾವ ತರ ತಿನ್ಬೇಕು, ನೀವು ಯಾವ ತರ ತಿಂದ್ರೆ ಇದು ನಿಮ್ದು ವೆಯ್ಟ್ ಕಮ್ಮಿ ಆಗುತ್ತೆ ಮತ್ತೆ ಮೇಂಟೈನ್ ಆಗುತ್ತೆ, ವರ್ಷಗಳಲ್ಲೂ ಮೇಂಟೈನ್ ಆಗ್ಬೇಕದು. ಮತ್ತೆ ಈಗ ನಮ್ಮ ಹತ್ರ ಸುಮಾರು ಮೆಡಿಕೇಶನ್ಸ್ ಕೂಡ ಇದೆ. ಸೊ ಈಗ ಒಂದು 3 ವರ್ಷದ ಮುಂಚೆ ವೇಟ್ ಟ್ರೀಟ್ ಮಾಡೋದಕ್ಕೆ ಏನೂ ಇರಲಿಲ್ಲ, ಇದು ಒಂದೇ ಡಯಟ್ ಮಾಡಿ ಎಕ್ಸರ್ಸೈಸ್ ಮಾಡಿ ಅಂತ. ಬಟ್ ಈಗ ಕೆಲವು ಜನ ಪೇಷಂಟ್ಸ್ಗೆ ಈಗ 110 kg ಇರ್ತಾರೆ, 120 kg ಇರ್ತಾರೆ. ಸುಮಾರು ಜನ ನನ್ನ ಪೇಷಂಟ್ಸ್ ಅವ್ರಿಗೆ ನಡೆಯೋದಕ್ಕೂ ಆಗಲ್ಲ ಈ ವೇಟ್ ಇಂದ. ಅಂತವರಲ್ಲಿ ನಮ್ಗೆ ಗೊತ್ತಾಗುತ್ತೆ ಬರೀ ಡಯಟ್ ಎಕ್ಸರ್ಸೈಸ್ ಅಲ್ಲಿ ಇವ್ರದ್ದು ಇನಫ್ ವೇಟ್ ಲಾಸ್ ಆಗೋದಿಲ್ಲ ಅಂದಾಗ ಇದಕ್ಕೆ ಎಫೆಕ್ಟಿವ್ ಮೆಡಿಕೇಶನ್ಸ್ ಕೂಡ ಇದೆ. ಮುಂಚೆ ಇದ್ದಿದ್ದ ಮೆಡಿಕೇಶನ್ ಸೇಫ್ ಇರಲಿಲ್ಲ, ಬಟ್ ಈಗ ನಮಗೆ ಸೇಫ್ ಅಂಡ್ ಎಫೆಕ್ಟಿವ್ ಮೆಡಿಸಿನ್ಸ್ ಫಾರ್ ವೇಟ್ ಲಾಸ್ ಕೂಡ ಇದೆ. ಸೊ ಟ್ರೀಟ್ಮೆಂಟ್ ಆಫ್ ಒಬೆಸಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ಇಷ್ಟು ತರ ಡಿಸೀಸಸ್ ಏನ್ ಹೇಳ್ತೀವಿ ಒಬೆಸಿಟಿ ರಿಲೇಟೆಡ್ ಇದೆ. ಸೊ ಇದನ್ನ ಟ್ರೀಟ್ ಮಾಡಿದ್ರೆ ಈ
ಎಲ್ಲ ಒಂದನ್ನು ಟ್ರೀಟ್ ಮಾಡ್ದಂಗೆ. ಓಕೆ, ಇದಿಷ್ಟು ಅವ್ರು ಮಾಡ್ತಾರೆ ಅಂತ ಅಂದ್ಕೊಳ್ಳೋಣ. ಎಲ್ಲೋ ಮಾಡಿದ್ರೂ ಕಮ್ಮಿ ಆಗಿಲ್ಲ, ನಮ್ಮ ಹೆರಿಡಿಟ್ರಿ, ನಮ್ಮ ಅತ್ತೆ ದಪ್ಪ ಇದ್ಲು ಅದಕ್ಕೆ ನಾನು ದಪ್ಪ ಇದ್ದೀನಿ ಅಂತೇಳಿ ಒಂದಷ್ಟು ಸುಳ್ಳು ಸಮಾಧಾನಗಳು ನೀವರೇ ಹೇಳ್ಕೊಂಡ್ ಬಿಡ್ತಾರೆ. ಇಂಥವ್ರಿಗೆ ಏನು ಅಡ್ವೈಸ್ ಮಾಡ್ತೀರಿ? ಸೊ ಇಂಥವ್ರಲ್ಲಿ ನಮ್ಮಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಅವ್ರನ್ನ ನಮ್ ಜೊತೆ 3 ತಿಂಗಳ ಕಮ್ಯುನಿಕೇಶನ್ ಅಲ್ಲಿ ಇರ್ತೀವಿ. ಸೊ ಈಗ ನಾನ್ ನಿಮ್ಗೆ ಇವತ್ತು ಹೇಳಿ ಈ ತರ ಫಾಲೋ ಮಾಡಿ ಅಂದ್ರೆ ಒಂದ್ ದಿವಸದಲ್ಲಿ ಅದು ಅರ್ಥ ಆಗೋದಿಲ್ಲ. ಸೊ ವೆಯ್ಟ್ ಲಾಸ್ಗೆ ತುಂಬಾ ಮೋಟಿವೇಶನ್ ಬೇಕು, ಗೈಡೆನ್ಸ್ ಬೇಕು, ಮತ್ತೆ ಸಪೋರ್ಟ್ ಬೇಕು. ಸೊ 3 ತಿಂಗಳು ನಾವು ಅವ್ರಿಗೆ ನೀವು ತಿನ್ನೋದೆಲ್ಲ ನಮ್ಗೆ ಒಂದು ಫೋಟೋ ಕಳಿಸಿ ಅಂತ ಹೇಳ್ತೀವಿ. ವಾಟ್ಸಪ್ ಅಲ್ಲಿ ಫೋಟೋ ಕಳಿಸಿ, ಬೆಳಗ್ಗೆ ಏನ್ ತಿಂಡಿ, ಮಧ್ಯಾಹ್ನ ಏನ್ ಊಟ, ರಾತ್ರಿ ಏನ್ ಊಟ, ನೀವು ನಮ್ಮ ಫೋಟೋ ಹೊಡೆದು ಎಸ್ ಅಂದ್ಮೇಲೆ ನೀವು ತಿನ್ನಿ. ಹಾಗಲ್ಲ, ನೀವ್ ಏನ್ ತಿಂದಿದ್ದೀರಾ ತಿಂದಾದ್ಮೇಲೆ ಕಳ್ಸಿ. ನನ್ ಪೇಷಂಟ್ಸ್ಗೆ ಏನ್ ಅನ್ಸಿದೆ ಅಂದ್ರೆ ಒಬ್ರು ನಮ್ನ ಗೈಡ್ ಮಾಡಕ್ಕಿದ್ದಾರೆ, ನೋಡ್ತಾ ಇದಾರೆ, ನಮಗ್ ಸಪೋರ್ಟ್ ಮಾಡ್ತಾ. ಯಾಕೆಂದ್ರೆ ಏನೇ ಹ್ಯಾಬಿಟ್ ನೀವು 3 ತಿಂಗಳು ಮಾಡಿದ್ರೆ ಅದಾದ್ಮೇಲೆ ಅದು ಪರ್ಮನೆಂಟ್ ಆಗುತ್ತೆ. ಯಾವಾಗ್ಲೂ ಸ್ಟಾರ್ಟಿಂಗ್ ಅಲ್ಲೇ ಕಷ್ಟ. ಆಮೇಲೆ ತುಂಬಾ ಸ್ಟ್ರಿಂಜೆಂಟ್ ಡಯಟ್ಸ್ ಹೇಳೋದಿಲ್ಲ. ಈಗ ನಾನು ಹೇಳಿದ್ನಿ, ನನ್ನ ಪೇಷಂಟ್ಸ್ ದೋಸೆ ತಿಂತಾ ಇದ್ರೆ ಅವ್ರು ದೋಸೆನೇ ತಿಂತಾರೆ, ಬೇರೆ ತರ ದೋಸೆ ತಿಂತಾರೆ, ಇಡ್ಲಿನೇ ತಿಂತಾರೆ, ಬೇರೆ ತರ ಇಡ್ಲಿ ತಿಂತಾರೆ. ಈಗ ನಾವು ತಿನ್ನೋದ್ರಲ್ಲೇ ವೆಜಿಟೇರಿಯನ್ ಆಗಿರ್ಬೋದು, ನಾನ್ ವೆಜಿಟೇರಿಯನ್ ಆಗಿರೋದು, ಸ್ವಲ್ಪ ಚೇಂಜಸ್ ಇಲ್ಲಿ ಅಲ್ಲಿ ಮಾಡಿದ್ರೆ 5 to 10% ವೆಯ್ಟ್ ಲಾಸ್ ಕಷ್ಟನೇ ಅಲ್ಲ. ಸೊ ನಾವು ಅವ್ರಿಗೆ ಒಂದು ಮೋಟಿವೇಶನ್ ಕೊಡ್ತೀವಿ, ಒಂದು 3 ತಿಂಗಳವರೆಗೂ ಹೇಳ್ತೀವಿ ಇದು ಸರಿ ಅಲ್ಲ, ಇದು ತಿಂದ್ರೆ ನಿಮ್ಗೆ ಇನ್ನೂ ಉಪಯೋಗ ಆಗ್ಬೋದು ಅಂತ ಹೇಳಿದಾಗ ಎಲ್ಲಾ ಪೇಷಂಟ್ಸ್ ಫಾಲೋ ಮಾಡ್ತಾರೆ. ನಾನು ಈಗ ಹೋಗ್ತಾ ಕಲ್ತಿದ್ದು. ಸೊ ಫಸ್ಟ್ ಡೇ ಹೇಳಿದಾಗ ಪೇಷಂಟ್ಸ್ಗೆ ನೀವು ತಿನ್ನಿ ಎಲ್ಲ, ಎಷ್ಟೊಂದ್ ಜನ ಡೈಟಿಷಿಯನ್ಸ್ ಇದ್ದಾರೆ, ಎಲ್ಲರೂ ಕನ್ಸಲ್ಟ್ ಮಾಡ್ತಾ ಇದ್ದಾರೆ. ಬಟ್ ಅವ್ರು ಹೇಳಿದ್ ಯಾಕೆ ಯಾರು ಫಾಲೋ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಮೋಟಿವೇಶನ್ ಇಲ್ಲ, ಅವ್ರಿಗೆ ಕಷ್ಟ. ಫಸ್ಟ್ ನಾವು ಅವ್ರನ್ನ ಕೇಳ್ಬೇಕು, ನಿಮ್ದು ಕೆಲಸ ಏನು, ನಿಮ್ಗೆ ಅಡ್ಗೆ ಮಾಡಕ್ ಆಗತ್ತಾ, ಯಾರು ಅಡ್ಗೆ ಮಾಡ್ತಾರೆ, ನೀವು ಮನೇಲಿ ಊಟ ಮಾಡ್ತೀರಾ, ಆಫೀಸಲ್ಲಿ ಊಟ ಮಾಡ್ತೀರಾ, ಬಾಕ್ಸ್ ಅಲ್ಲಿ ತಗೊಂಡ್ ಹೋಗ್ತೀರಾ. ಈಗ ಆಫೀಸ್ಗೆ ಹೋಗೋರ್ಗೆ ಈಗ 7-8 ಗಂಟೆಗೆ ನಾನು ಸುಮಾರು ಜನ ಪೇಷಂಟ್ಸ್ ಮನೆ ಬಿಡ್ತಾರೆ. ಅವ್ರಿಗೆ ನೀವು 10 ತರ ಈ ತರ ಬರೀ ಈ ತರ ಒಂದು ಸೂಪ್ ಮಾಡಿ, ಈ ತರ ಒಂದು ವೆಜಿಟೇಬಲ್ ಫ್ರೈ ಮಾಡಿ, ಇದ್ ಮಾಡಿ ಅದ್ ಮಾಡಿ ಅಂದ್ರೆ ಹೇಗಾಗುತ್ತೆ ಅವ್ರಿಗೆ? ಸೊ ಅವರ ಪರಿಸ್ಥಿತಿ ಏನು ಅಂತ ನಾವು ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅದರಲ್ಲಿ ಫಿಟ್ ಆಗುವಂತ ಒಂದು ಪ್ಲಾನ್ ಅವ್ರಿಗೆ ಹೇಳಿದ್ರೆ ಖಂಡಿತ ಫಾಲೋ ಮಾಡ್ತಾರೆ. ಸೊ ಹೀಗೆ ಒಂದು ನಿಯಮಿತ ಮತ್ತು ಶಿಸ್ತುಬದ್ಧ ಆಹಾರ ಪದ್ಧತಿ ಜೊತೆಗೆ ಫಾಲೋ ಅಪ್ ಜೊತೆಗೆ ಡಾಕ್ಟರ್ ಅಡ್ವೈಸು ಮತ್ತು ಮೋಟಿವೇಶನ್, ಇಷ್ಟೆಲ್ಲ ಸೇರಿದ್ರೆ ಈ ಒಂದು ಬೊಜ್ಜುತನಕ್ಕೆ ಒಂದು ಪರಿಹಾರ ಸಿಗುತ್ತೆ. ನೀವು ಹೇಳಿದ ಹಾಗೆ ಅದಕ್ಕೆ ಚಿಕಿತ್ಸೆನೂ ಇದೆ, ಸೇಫ್ ಇದೆ, ಆದರೆ ಅದಕ್ಕೆ ಸಂಬಂಧಪಟ್ಟಂತಹ ತಜ್ಞರಿಂದನೇ ಅದು ತಗೊಳ್ಬೇಕು. ಎಲ್ಲೋ ಹೋಗಿ ಯಾವುದೋ ಅಡ್ವರ್ಟೈಸ್ಮೆಂಟಿಗೆ ಕೂರೋದಲ್ಲ. ಹಾಗಾಗಿ ಎಚ್ಚರ ವಹಿಸಿ ನಿಮ್ಮ ಆರೋಗ್ಯ ನಿಮ್ಮದೇ ಕಾಪಾಡಿಕೊಳ್ಳಿ ಅಂತ ಹೇಳೋಣ. ಡಾಕ್ಟ್ರೇ, ಬೇಕಾದಷ್ಟು ಹೇಳ್ಬೋದು, ಆದರೆ ಇವತ್ತಿನ ಸಮಯದ ಮಿತಿಯಲ್ಲಿ ಬೊಜ್ಜುತನದ ಬಗ್ಗೆ, ಅದರ ಚಿಕಿತ್ಸೆ ಬಗ್ಗೆ ಬಹಳ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಿ. ಇದಕ್ಕಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ವಿಶ್ವ ಬೊಜ್ಜುತನ ಜಾಗೃತಿ ದಿನದ ಸಂದರ್ಭದಲ್ಲಿ ಬೊಜ್ಜುತನ ಕಾರಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಎಂಡೋಕ್ರೈನಾಲಜಿ ಮತ್ತು ಡಯಾಬಿಟಿಸ್ ತಜ್ಞರಾದ ಡಾಕ್ಟರ್ ಲಕ್ಷ್ಮೀ ನಾಗೇಂದ್ರ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಬೇದ್ರೆ ಮಂಜುನಾಥ್.